ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ. ಇವತ್ತು ಮಂಗಳವಾರ. ನಾನು ಈಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ವೇಗ ಕೂಡ ಸ್ಕೂಲಿಂದ ಬಂದಳು. ವೇಗಂಗೆ ಇವಾಗ ಸ್ಕೂಲು ಬರೀ 9 ಗಂಟೆಯಿಂದ 12 ಗಂಟೆ ತನಕ ಅಷ್ಟೇ. ಟೆಂಪ್ರೇಚರ್ ಜಾಸ್ತಿ ಅಂತ ಹೇಳ್ಬಿಟ್ಟು, ಬೇಸಿಗೆ ಅಲ್ವಾ, ಟೆಂಪ್ರೇಚರ್ ಜಾಸ್ತಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಅದೇ ಥರನೇ ಮಾಡ್ತಾರೆ. ಅದಕ್ಕೆ 12 ಗಂಟೆಗೆ ಬಂದಳು ಇವತ್ತು. ಇನ್ನೂ ನಮ್ಮದು ಊಟ ಕೂಡ ಆಗಿಲ್ಲ. ಆಲ್ರೆಡಿ ಟೈಮ್ 2 ಗಂಟೆ ಆಗಿದೆ, ಇನ್ನೂ ಊಟ ಕೂಡ ಆಗಿಲ್ಲ. ಇವತ್ತು ಮೊನ್ನೆ ಸಂಡೇದು ಒಂದು ವ್ಲಾಗ್ ಮಾಡಿದ್ದೆ, ಅದನ್ನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಅಡುಗೆ ಇನ್ನೂ ಏನೂ ಮಾಡಿಲ್ಲ, ಇವಾಗ ಮಾಡಬೇಕು. ಇನ್ನೇನು ಇವಾಗ ಅರ್ಜೆಂಟ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕರ್ಡ್ ತೊಗೊಬಂದು ಕರ್ಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇನು ಡ್ಯೂಟಿಗೆ ಹೋಗಿದ್ರು, ಫಸ್ಟ್ ಶಿಫ್ಟ್ ಹೋಗಿದ್ರು. ಇವಾಗ ಬರ್ತಾರೆ, ಇವಾಗ 1-3:30 ಅನ್ನಂಗೆ. ಅವರು ಪಾಪ ಬಿಸಿಲಿಂದ ಬರ್ತಾರಲ್ಲ, ತಿನ್ನೋಕ್ಕೆ ಮತ್ತು ಕುಡಿಯೋಕ್ಕೆ ಏನಾದರೂ ಜ್ಯೂಸ್ ಆ ಥರ ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಅವರು ಬರೋ ಅಷ್ಟರಲ್ಲಿ ಲೆಮನ್ ಜ್ಯೂಸ್ ಮಾಡಿ ಮತ್ತು ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೇಗ ಮುಂಚೆ ಮೊಸರು ತಿಂತಿರಲಿಲ್ಲ, ಇತ್ತೀಚೆಗೆ 2 ದಿನದಿಂದ ತಿಂತಿದ್ದಾಳೆ. ವೇಗಂಗೆ ಟಿ ವಿ ಹಾಕ್ಕೊಂಡು ತಿನ್ನಬೇಕು. ಆಗಲೇ ನೀರನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ಊಟ ಮಾಡಿಕೊಂಡು ಜ್ಯೂಸ್ ಮಾಡಿ ಆಲ್ಮೋಸ್ಟ್ ಚುರುಮುರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಒನ್ನಿ ಬಂದರು. ಹೊರ್ಗಡೆಯಿಂದನೇ ವೇಗನ್ನ ಎದುರಿಸ್ತಾ ಇದ್ರು. ಸೂಪರ್, ನಂಗೆ ಇಷ್ಟ ಮಗನೇ, ಜಾಸ್ತಿ ಇಷ್ಟ ನನಗೆ. ಅಷ್ಟು ನಾನೇ ಕೊಡ್ಬಿಡ್ತೀನಿ ಈಗ. ಸರಿ ಆಯ್ತು. ಚುರುಮುರಿಗೆ ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಿಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿಗೆ ಹೊಡೆದಿಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಇಷ್ಟೇ ಹಾಕೋದು. ಇಲ್ಲಿ ಆಲ್ರೆಡಿ ಒಗ್ಗರಣೆ ಹಾಕಿಟ್ಟಿದ್ದೀನಿ ಪುರಿನ. ಇನ್ನು 3 ಜನನೂ ಮಾತಾಡ್ಕೊಂಡು ತಿಂತ ಕೂತಿದ್ವಿ. ಒಂದೇ ಹೇಳಿದ್ರು ಸಾಯಂಕಾಲ ಇಲ್ಲೆಲ್ಲೋ ಹತ್ರದಲ್ಲಿ ಜಾತ್ರೆ ಇದೆಯಂತೆ, 3 ಜನನೂ ಹೋಗ್ಬಿಟ್ಟು ಬರೋಣ. ನಮ್ಮ ಕೊಲ್ಲಿಗೆ ಹೇಳ್ತಾಯಿದ್ರು ಕಂಪ್ನೀಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದೆ. ವೇಗ ನೋಡಿ ಮುಂಚೆ ಸೈಕಲ್ ತುಳಿಯೋಕ್ಕೆ ಎದುರುಕೊಳ್ಳೋಳು, ಯಾರಾದರೂ ಒಬ್ರು ಹಿಡ್ಕೊಳ್ಳೇಬೇಕಿತ್ತು. ಬಟ್ ಇವಾಗ ತುಳಿಯೋದು ಕಲ್ತಿದ್ದಾಳೆ. ಯಾವಾಗಾದರೂ ಒಂದೊಂದು ಸರಿ ಸೈಕಲ್ನ ತಗೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ತುಳಿಯೋದು ಕಲೀಲಿ ಅಂತ ಹೇಳ್ಬಿಟ್ಟು. ಇವಾಗ ಎದುರುಕೊಳ್ಳಲ್ಲ, ಆರಾಮಾಗಿ ಒಳ್ಳೆ ತುಳಿತಾಳೆ. ಇವಾಗ ಹೊರ್ಗಡೆ ಹೊರಟಿದ್ದೀವಿ. ಒನ್ನಿ ಅವ್ರ ಕಂಪ್ನೀಲಿ ಅವ್ರ ಕೊಲಿಗೇನೋ ಹೇಳಿದ್ರಂತೆ, ಎಲ್ಲೋ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೊರಟಿದ್ದೀವಿ. ನೋಡೋಣ, ಜಾತ್ರೆ ಇದ್ದರೆ, ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ, ಜಾತ್ರೆ ಇದೆ ಇಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲೋ ಇದೆ ಅಂತ ಹೇಳಿದ್ದಾರೆ, ಹುಡಿಕೊಂಡು ಹೋಗಬೇಕು. ಸರಿ ನೋಡೋಣ, ಜಾತ್ರೆ ಇದ್ದರೆ ಅಲ್ಲಿ ಸಿಗ್ತೀವಿ ಮತ್ತೆ ನಿಮಗೆ. ವೇಗನ್ ನೋಡಿ, ವೇಗಂಗೆ ಆ ಡ್ರೆಸ್ಸು ಇಷ್ಟ ಆಗಿಲ್ವಂತೆ, ಅದಕ್ಕೆ ಮುಂಚ್ಕೊಂಡು ಕುಂತವಳೆ. ನೀವೇ ಹೇಳಿ, ಆ ಡ್ರೆಸ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಎದ್ದೇಳು ಬೇಗ, ತೋರ್ಸೋಣ ಎಲ್ರಿಗೂ. ಬೇಗ ಎದ್ದೇಳಬೇಕು, ಎದ್ದೇಳಬೇಕು ಬೇಗ. ಮುಂಚೆ ಯಾವ ಡ್ರೆಸ್ ಹಾಕ್ತಿದ್ನೋ ಆ ಡ್ರೆಸ್ ಹಾಕೊಳ್ಳೋಳು. ಇವಾಗ ಹಂಗಲ್ಲ, ನನಗೆ ಅದೇ ಡ್ರೆಸ್ ಬೇಕು, ಇದೇ ಡ್ರೆಸ್ ಬೇಕು ಅಂತ ಹಠ ಹಂಗೆ ಮಾಡ್ತಾ ಇದ್ದಾಳೆ. ಬೇಗ, ಗುಡ್ ಗರ್ಲ್. ಎಲ್ಲಿಗೆ ಹೋಗ್ತಿರೋದು? ಜಾತ್ರೆಗ. ಅಲ್ಲಿ ಇನ್ನೂ ಜಾತ್ರೆ ಇದೆಯೋ ಇಲ್ವೋ ಗೊತ್ತಿಲ್ಲ ಮಗನೆ. ಇದ್ದರೆ ಜಾತ್ರೆ ನೋಡ್ಕೊಂಬರೋಣ, ಇಲ್ಲ ಅಂತಂದರೆ ವಾಪಸ್ ಬರೋಣ. ಓಕೆನಾ? ಓಕೆ ಫ್ರೆಂಡ್ಸ್, ಮತ್ತೆ ನಾನು ಅಲ್ಲಿ ಜಾತ್ರೆಯಲ್ಲಿ ಸಿಗ್ತೀನಿ. ಹೋದ್ವಿ. ಮೊದಲಿಗೆ ಗೊತ್ತಾಗಲಿಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ದೂರದಿಂದ ಈ ರಾಟೆ ಕಾಣಿಸ್ತು. ಆವಾಗ ಇಲ್ಲೇ ನಡೀತಾ ಇರೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿ, 100 ರೂಪಾಯಿಗೆ 4 ಚಾನ್ಸ್ ಕೊಡ್ತಾರೆ. ಆ ಬಾಲಿಂದನ ಆ ಲೋಟಗಳಿದ್ದಾವೆ ಅಲ್ಲಿ ಜೋಡಿಸಿರ್ತಾರೆ. ಕೆಳಗಡೆ 3, ಮೇಲ್ಗಡೆ 2 ಲೋಟ ಜೋಡಿಸಿರ್ತಾರೆ ನೋಡಿ, ಅಲ್ಲಿ ಜೋಡಿಸಿದಾರಲ್ಲ ಆ ಥರ.
ಆ ಲೋಟಗಳನ್ನ ಎಲ್ಲನೂ ಲೋಟಗಳನ್ನ ಕೆಳಗಡೆ ಬೀಳಿಸ್ಬೇಕು. ಯಾವುದು ಕೂಡ ಅವ್ರು ಇಟ್ಟಿರೋ ಥರ ಇರಬಾರ್ದು, ನಿಂತಿರಬಾರ್ದು, ಎಲ್ಲನೂ ಕೆಳಗಡೆ ತಲೆ ಕೆಳಗಾಗಿ ಬೀಳಬೇಕು. ಇವ್ರಿದ್ದಾರೆ ನೋಡಿ, ಇವರು 600 ರೂಪಾಯಿ ತಗೊಂಡು ಆಡಿದ್ರು, ಒಂದು ಸರಿನೂ ಹೊಡಿಲಿಲ್ಲ ಪಾಪ. ಅವ್ರ ಕೈಲಿ ಆಗಿಲ್ಲದ್ ನೋಡಿ ಒನ್ನಿ ನಾನು ಟ್ರೈ ಮಾಡಬೇಕು ನೋಡೋಣ ಅದು ಯಾಕೆ ಆಗಲ್ವೋ ಅಂತ ಹೇಳ್ಬಿಟ್ಟು ಒನ್ನಿನೂ 100 ರೂಪಾಯಿ ಕೊಟ್ಟು 4 ಚಾನ್ಸ್ ತೊಗೊಂಡ್ರು. ಇವ್ರ ಕೈಲಿ ಕೂಡ ಆಗಲಿಲ್ಲ ಅದು. ಅವು ಲೋಟಗಳು ತುಂಬ ಹೆವಿ ವೆಯ್ಟ್ ಇದ್ದಾವೆ, ಆದ್ರಿಂದ ಅದು ಆಗಲ್ಲ ಹೊಡಿಯೋದಕ್ಕೆ. ಅವ್ರು ಆಡಿಸೋರು ಸುಮ್ಮನೆ ಆಡಿಸ್ತಾರ, ಅವರು ಸ್ವಲ್ಪ ಉರ್ದುಂಬಿಸ್ತಾರೆ, ಹೊಡೀರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರಿಗೆ ಹೊಡಿಬೇಕು ಅಂತ ಅನಿಸುತ್ತೆ. ಅವ್ರಿಗೇನು ಒಟ್ನಲ್ಲಿ ದುಡ್ಡಾಗಬೇಕು ಅಷ್ಟೇ. ಈ ಥರ ಸುಮಾರು ಆಟಗಳನ್ನ ಇಟ್ಟಿದ್ರು ಆ ಜಾತ್ರೆಯಲ್ಲಿ. ವೇಗ ಯಾವಾಗಾದರೂ ಗಾಡೀಲಿ ಮುಂದೆ ಕುತ್ಕೊತಾಳಲ್ಲ, ಆವಾಗ ಧೂಳು, ಕಲ್ಲು, ಮಣ್ಣು, ಹುಳಗಳೇನಾದರೂ ಬಂದು ಕಣ್ಣಿಗೆ ಹೊಡಿತವೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಸಣ್ಣದೊಂದು ಕನ್ನಡಕ ತಗೊಳ್ಳೋಣ ಅಂತ ಹೋದ್ರು. ಈ ಥರದ ವಾಲೆ ಕನ್ನಡಕ ಸುಮಾರಾಗಿದ್ದಾವೆ, ತಂದು ಕೊಟ್ಟಂಗೆ ಅವಳು ಮುರಿದಾಕ್ದಂಗೆ. ಇಲ್ಲಿ ನೋಡಿ, ಮನೆಯಲ್ಲಿ ಶೋಗಿಡೋದಕ್ಕೆ ಇಲ್ಲ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಬಟ್ ಜಾತ್ರೆಯಲ್ಲಿ ಏನು ತೊಗೊಳಕ್ಕೆ ಹೋದರೂ ಒಂದಕ್ಕೆ 2 ರೇಟ್ ಹೇಳ್ತಾರೆ. ಅದಕ್ಕೆ ನಾನು ಏನೂ ತೊಗೊಳ್ಲಿಲ್ಲ. ಜಸ್ಟ್ ಜಾತ್ರೆ ನೋಡಿಕೊಂಡು ಹಂಗೆ ವಾಪಸ್ ಬಂದ್ವಿ ಅಷ್ಟೇ. ಇವಂತೂ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ಒಂದು ರಾಧಾಕೃಷ್ಣಂದು ಮತ್ತು ಇಲ್ಲೊಂದು ಬುದ್ಧಂದು ಐತೆ. ನನಗಿದೆರಡು ತುಂಬ ಇಷ್ಟ ಆಯಿತು, ಆದರೆ ತಗೊಳ್ಳಿಲ್ಲ. ಇಲ್ಲಿ ಏನು ತೊಗೊಳ್ಳೋದು, ಎಲ್ಲ ರೇಟ್ ಜಾಸ್ತಿ. ಜಾತ್ರೆಗಳಲ್ಲಿ ಹೆಂಗಿದ್ರು ತೊಗೊತಾರೆ ಅಂತ ಹೇಳ್ಬಿಟ್ಟು ರೇಟ್ ಜಾಸ್ತಿ ಹೇಳ್ತಾರೆ. ಇಲ್ಲಿ ತುಂಬ ಜನ ನೋಡಿದ್ದೀನಿ ನಾನು, ಹೆಣ್ಮಕ್ಳುಗಳು ಕೈ ತುಂಬ ಬಳೆ ತೊಡ್ಕೊತಾರೆ. ಹೆಂಗೆ ಅಂತಂದರೆ ಅವ್ರು ಒಂದು ಸರಿ ಬಳೆ ಹಾಕಿಸ್ಕೊಳಕ್ಕೆ ಹೋದರೆ ಒಂದು 300 ರೂಪಾಯಿ 400 ರೂಪಾಯಿ ಬಿಲ್ ಆಗುತ್ತೆ. ಆ ಥರ ಬಳೆ ತೊಡ್ಕೊತಾರೆ. ಇಲ್ಲಿ ಇಟ್ಟಿದ್ದಾರೆ ನೋಡಿ, ಈ ಬಳೆಗಳ್ನ ಮಧ್ಯಕ್ಕೆಲ್ಲ ಒಂದೊಂದು ಹಾಕ್ಸ್ಕೊಳ್ಳೋದು, ಅದ್ರ ಜೊತೆಗೆ ಗಾಜಿನ ಬಳೆಗಳ್ನ ಹಾಕಿಸ್ಕೊಳ್ಳೋದು. ಹಾಗೆ ಜಾತ್ರೆಯಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರ ಕೊಲೀಗ್ ಸಿಕ್ಕಿದ್ರು. ನಮಗೆ ಜಾತ್ರೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಅವರೇ ಇವರು ಸಿಕ್ಕಿದ್ರು. ಅಲ್ಲಿ ಖುಷಿ ಆಯಿತು. ಅವ್ರ ಪಾಪ ಹೇಳ್ತಾಯಿದ್ರು, ನಿಮ್ಮ ವೀಡಿಯೋಸ್ನ ಯಾವಾಗಲೂ ನೋಡ್ತಾ ಇರ್ತೀವಿ ನಾವು. ಪಾಪ ಅವ್ರಿಗೆ ನಮ್ಮ ಕನ್ನಡ ಅರ್ಥ ಆಗಲ್ಲ, ಆದರೂ ನೋಡ್ತಾರಂತೆ. ವೇಗ ಅಲ್ಲಿರೋ ಆಟಗಳನ್ನೆಲ್ಲ ಆಡಬೇಕು ಅಂತಂದ್ಲು. ರಾಟೆ ಇರ್ಬೋದು, ಅದನ್ನೆಲ್ಲದನ್ನು. ನಾನು ಇಲ್ಲ, ನಂಗೆ ಭಯ ಆಗುತ್ತೆ, ನಾನು ಬರಲ್ಲ ಅಂತ ಹೇಳಿದ್ದಕ್ಕೆ ಆ ಥರ ಹೇಳ್ತಾ ಇದ್ದಾಳೆ. ಇವಾಗ ರಾಟೆ ಆಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಾನು ರಾಟೆ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ವಂಡರ್ಲಾದಲ್ಲಿ ಈ ಥರದ ಆಟಗಳೆಲ್ಲ ಆಡಿದ್ವಿ. ಬಟ್ ಇವಾಗ ಸ್ವಲ್ಪ ಯಾಕೋ ಭಯ ಅಂತ ಅನ್ನಿಸ್ತಿತ್ತು. ಆಮೇಲೆ ಇದೊಂದು ಆಟ ಆಡಿದ್ವಿ. ನಂಗೇನು ಬೇಗ ಇದೆ ನೆನಪಾಯ ಅದೇನ ಮಮ್ಮಿಗೆ ಏನು ಭಯ ಕೊಟ್ಬಿಡ ಅಂತ ಹೇಳಿದ್ಯಾ? ಏನಿಲ್ಲಪ್ಪ, ನಾನು ವಂಡರ್ಲಾದಲ್ಲಿ ಇನ್ನೂ ಇದೊಂದು ಆಟ ಆಡಿಕೊಂಡು ನಾವು ಮನೆಗೆ ಹೊರಟ್ವಿ. ಊಟದ ವಿಷಯಕ್ಕೆ ಬಂದರೆ ನಾವು ಹೊರಗಡೆ ಏನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಅದರಲ್ಲೂ ನನಗಂತೂ ಇಷ್ಟ ಆಗಲ್ಲ ಹೊರಗಡೆ ಎಲ್ಲ ತಿನ್ನೋದಕ್ಕೆ. ಏನೂ ತೊಗೊಳ್ಳಿಲ್ಲ. ನಾನು ಇದೊಂದು ಜೊತೆ ಬಳೆ ತೊಗೊಂಡೆ, ಮತ್ತು ವೇಗಂಗೆ ಕನ್ನಡಕ ಕೊಡಿಸಿದ್ವಿ ಅಷ್ಟೇ. ಹಾಗೆ ಬರ್ತಾ ಬಾಳೆಹಣ್ಣು ಮತ್ತು ಗ್ರೇಪ್ಸನ್ನು ತೊಗೊಂಬಂದ್ವಿ. ಈಗ ಮನೆಗೆ ಬಂದ್ವಿ. ವೇಗ ಹೆಂಗಿತ್ತು ಜಾತ್ರೆ? ಏನೇನು ಆಟ ಆಡಿದೆ? ಭಯ ಆಯ್ತಾ ಆಟ ಆಡಿದ್ದು? ಸ್ವಲ್ಪ ಭಯ. ಹೋಗ್ಬೇಕಾದ್ರೇ ಸಾಂಬಾರು ಮಾಡಿಕ್ಕೆ ಹೋಗಿದ್ದೆ, ತರಕಾರಿ ಮತ್ತು ಬೇಳೆ ಸಾರು. ಇವಾಗ ರೈಸ್ಗೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವತ್ತಿನ ವಿಡಿಯೋನ ನಾವಿಲ್ಲಿಗೆ ಏನು ಮಾಡ್ತಿದ್ದೀವಿ ನೋಡ್ಕೊಂಡು ನಮ್ಮ ವಿಡಿಯೋಸ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಟೇಕ್ ಕೇರ್. ಟೇಕ್ ಕೇರ್.
ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ. ಹಾಂ ಹೇಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.